ಬಂಗಾಳದ ಸಾರ್ವತ್ರಿಕ ಚುನಾವಣೆಯಲ್ಲಿ 15 ವರ್ಷಗಳ ಕಾಲ ಆಳಿದ್ದ ಟಿಎಂಸಿ ಕೋಟೆ ನುಚ್ಚು ನೂರಾಗಿದೆ. ಬಿಜೆಪಿಯ ಭರ್ಜರಿ ಜಯ, ಸುವೇಂದು ಅಧಿಕಾರಿ ಅವರ ಪಟ್ಟಾಭಿಷೇಕದ ಮಧ್ಯೆ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಸೋಲನ್ನು ಅತ್ಯಂತ ಘನತೆಯಿಂದ ಅಷ್ಟೇ ಆಕ್ರಮಣಕಾರಿಯಾಗಿ ಸ್ವೀಕರಿಸಿದ್ದಾರೆ. ಈ ಕುರಿತಾಗಿ ಅವರು ತಮ್ಮ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಶೇರ್ ಮಾಡಿದ್ದಾರೆ. ಧೈರ್ಯವಂತ ಎಂಬ ಶೀರ್ಷಿಕೆಯ ಕವನ ಈಗ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಸತತ ಸೋಲು, ಅಧಿಕಾರ ಕಳೆದುಕೊಂಡ ಆಘಾತದಲ್ಲಿರೋ ಟಿಎಂಸಿ ಕಾರ್ಯಕರ್ತರಿಗೆ ಧೈರ್ಯ ತುಂಬೋದು ಮಮತಾ ಅವರ ಮೊದಲ ಆದ್ಯತೆ. ತಮ್ಮ ವಿಶಿಷ್ಟ ಶೈಲಿಯ ಸರಳ ಹಾಗೂ ನೇರ ಸಾಲುಗಳ ಮೂಲಕ ಅವರು ಧೈರ್ಯವಾಗಿರಿ ಮತ್ತು ಬಲಿಷ್ಠವಾಗಿರಿ ಅಂತ ಕರೆ ಕೊಟ್ಟಿದ್ದಾರೆ. ಈ ಕವನ ಕೇವಲ ಸಾಹಿತ್ಯ ಅಲ್ಲ, ಬದಲಿಗೆ ಮುಂಬರೋ ದಿನಗಳಲ್ಲಿ ವಿರೋಧ ಪಕ್ಷವಾಗಿ ನಡೆಸಲಿರೋ ಹೋರಾಟದ ದಿಕ್ಸೂಚಿಯಂತೆ ಕಾಣ್ತಾ ಇದೆ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಒಬ್ಬ ನಾಯಕ ಹೇಗೆ ತನ್ನ ಆತ್ಮಗೌರವ ಮತ್ತು ಆಂತರಿಕ ಶಕ್ತಿಯನ್ನು ಕಾಪಾಡಿಕೊಳ್ಬೇಕು ಅನ್ನೋದನ್ನ ತಮ್ಮ ಕವನದ ಮೂಲಕ ದೀದಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕವನದ ಅರ್ಥ ಹೇಗಿದೆ ಗೊತ್ತಾ? ಇದು ಯಾವ ರೀತಿ ರಾಜಕೀಯ ಸಂದೇಶ ಕೊಡುತ್ತೆ ಗೊತ್ತಾ? ಮಮತಾ ಬ್ಯಾನರ್ಜಿ ಅವರ ಈ ಕವನದಲ್ಲಿನ ಕೆಲವು ಪ್ರಮುಖ ಸಾಲುಗಳ ಬಗ್ಗೆ ಹೇಳೋದಾದ್ರೆ, ಒಂದು ಆತ್ಮಗೌರವದ ರಕ್ಷಣೆ ಅಂತ. ಅಧಿಕಾರ ಹೋದ್ರೂ ಜನರ ಹಿತಕ್ಕಾಗಿ ಹೋರಾಡೋ ಛಲ ಬಿಡಬಾರದು ಅನ್ನೋ ಸಂದೇಶ. ಇನ್ನು ಎದೆಗುಂದದ ಹೋರಾಟ ಅಂತ. ಸೋಲು ಅಂತಿಮ ಅಲ್ಲ, ಅದು ಹೊಸ ಹೋರಾಟಕ್ಕೆ ನಾಂದಿ ಹಾಡುತ್ತೆ ಅನ್ನೋ ಭರವಸೆ. ಇನ್ನು ಕಾರ್ಯಕರ್ತರಿಗೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಪಕ್ಷದ ಕೇಡರ್ ಸೋಲಿನ ಹತಾಶೆಯಿಂದ ಹೊರಬಂದು ಮತ್ತೆ ಸಂಘಟಿತರಾಗೋದಕ್ಕೆ ಪ್ರೇರಣೆ ಅನ್ನೋ ನಿಟ್ಟಿನಲ್ಲಿ ಕವನವನ್ನ ಬರೆದಿದ್ದಾರೆ. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ನುಸುಳುಕೋರರ ವಿರುದ್ಧ ಮತ್ತು ಭದ್ರತೆಯ ಬಗ್ಗೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ. ಇತ್ತ ಮಮತಾ ಬ್ಯಾನರ್ಜಿ ಅವರು ರಚನಾತ್ಮಕ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವುದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇತ್ತೀಚೆಗೆ ಸ್ಟಾಲಿನ್ ಅವರು ತಮಿಳುನಾಡಿನಲ್ಲಿ ವಿಜಯ್ ಅವರಿಗೆ ಕೊಟ್ಟ ಬೆಂಬಲದಂತೆ ಬಂಗಾಳದಲ್ಲಿ ಮಮತಾ ಅವರು ಯಾವ ಹಾದಿ ತುಳಿಯಲಿದ್ದಾರೆ ಅನ್ನೋದೇ ಸದ್ಯದ ಕುತೂಹಲ. ವಿಶ್ಲೇಷಕರ ಪ್ರಕಾರ ಮಮತಾ ಬ್ಯಾನರ್ಜಿ ಅವರು ಸದ್ಯಕ್ಕೆ ಮೌನಕ್ಕೆ ಶರಣಾಗೋರಲ್ಲ, ಬೀದಿಗಿಳಿದು ಹೋರಾಡೋ ಮೂಲಕ ತಮ್ಮ ಜನಪ್ರಿಯತೆಯನ್ನ ಮರಳಿ ಪಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಅವರ ಈ ಕವನ ಈ ಸುದೀರ್ಘ ಹೋರಾಟದ ಮೊದಲ ಹೆಜ್ಜೆ. ಸೋಲನ್ನೇ ಸೋಲಿಸೋ ಛಲ ಇಟ್ಕೊಂಡಿರೋ ಮಮತಾ ಬ್ಯಾನರ್ಜಿ ಅವರ ಈ ಕಾವ್ಯಾತ್ಮಕ ಹೋರಾಟ ಬಂಗಾಳದ ಮಣ್ಣಿನಲ್ಲಿ ಮತ್ತೆ ಚೈತನ್ಯ ಮೂಡಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.